ನಾವು ಒಂದು 30 ವರ್ಷ ಆದ ನಾವಿಲ್ಲಿ ಕೆಲಸ ಮಾಡೋಕ್ಕಾಗ್ತೀವಿ. ನಮಗೆ ಸರ್ಕಾರಿ ಸೌಲಭ್ಯಗಳು ಯಾವೂ ಇಲ್ಲ. ಆಮೇಲೆ ಒಂದೇದು ನಮ್ಮ ರಾಜ್ಯ ಸರ್ಕಾರಿ ನೌಕರನ್ನ ಘೋಷಣೆ ಮಾಡ್ಬೇಕು ಸರ್ಕಾರ. ಆಮೇಲೆ ನಮ್ಮ ವಾಟರ್ಮ್ಯಾನ್ಗಳು, ವಾಲ್ಮನ್ರು, ಆಮೇಲೆ ಅವರು 30 ವರ್ಷ ಆದ ದುಡಿಯಕತ್ತಿ, ಅವರು ಅಪಾರ್ಟ್ಮೆಂಟ್ ಅಲ್ಲ. ಆಮೇಲೆ ಡ್ರೈವರ್ಸು, ಲೋಡರ್ಸು ಅವರೆಲ್ಲ ಅಪಾರ್ಟ್ಮೆಂಟ್ ಆಗ್ಬೇಕು. ಕೆಲವು ಮಂದಿ ನೇರ ಪಾವತಿ ಅದಾರ, ಅವ್ರಿಗೂ ಅಪಾರ್ಟ್ಮೆಂಟ್ ಆಗ್ಬೇಕು. ನಮ್ಮ ಜ್ಯೋತಿ ಸಂಜೀವಿನಿ ಅಂತೇಳಿ ಸರ್ಕಾರದಿಂದ ಅದು ಜಾರಿ ಆಗಿಲ್ಲ, ಅವು ಆಗ್ಬೇಕು. ಅದಕ್ಕೆ ನಾವು ಸುಮಾರು 18 ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟೇವೆ. ನಮ್ಮ ರಾಜ್ಯಾಧ್ಯಕ್ಷರು ಅದ್ರ ಬಗ್ಗೆ ಅಲ್ಲೇ ಚರ್ಚೆ ನಡೆದೈತಿ. ಈಗ ಅದು ಏನಾಗತ್ತೆ ಇವತ್ತು ಫೈನಲ್ ನೋಡ್ಬೇಕು. ಈಗ ಆಗಲಿಲ್ಲ ಅಂದ್ರೆ ಮತ್ತೆ ಮುಂದುವರಿಸ್ತೇವೆ. ಇಲ್ಲಿ ಎಷ್ಟು ಜನ ಅದಿರಿ? ಇಲ್ಲಿ ಸುಮಾರು ನಾವು 230 ಮಂದಿ ಇದಾವೆ ಒಟ್ಟ ಟೋಟಲ್. ನಮ್ಮೆಲ್ಲ ಸಿಬ್ಬಂದಿನೂ ಎಲ್ಲ ಕೆಲಸ ಸ್ಥಗಿತಗೊಳಿಸಿ ಕುಂತಿದ್ದೇವೆ. ನಮಗೆ ಈಗ ಚಲೋ ಇರೋದಂದ್ರೆ ವಾಟರ್ ಸಪ್ಲೈ, ಬೀದಿ ಲೈಟು ಇವು ಬಿಟ್ಟು ನಮ್ಮ ಇನ್ನು ಉಳಿದ ನಗರಸಭೆಗೆ ಸಂಬಂಧಪಟ್ಟದ ಕೆಲಸಗಳು ಎಲ್ಲವೂ ಬಂದ್ ಮಾಡ್ಕೊಂಡು ನಾವು 4ನೇ ದಿವಸ ನಮಗೆ ಇಲ್ಲಿವರೆಗೂ ಯಾರೂ ಸ್ಪಂದಿಸನೇ ಇಲ್ಲ. ಸರ್ಕಾರನೂ ಸ್ಪಂದನೆ ಇಲ್ಲ, ಆಮೇಲೆ ಈ ಕಡೆ ಯಾರದ್ದೂ ಸ್ಪಂದನೆ ಇಲ್ಲ. ಸಾರ್ವಜನಿಕರು ಇದ್ರ ಬಗ್ಗೆ ಕ್ಷಮಿಸ್ಬೇಕು ನಮ್ಮನ್ನು ಅಂತ ವಿನಂತಿ ಮಾಡ್ಬೇಕು. ಈಗ ಮುಂದೆ ಏನು ಮಾಡಬೇಕು? ಮುಂದೆ ಇನ್ನೂ 2 ದಿವಸ ನೋಡ್ತೇವೆ, ಸೋಮವಾರವರೆಗೆ ನೋಡ್ತೇವೆ. ಸೋಮವಾರ ಒಳಗೆ ನೋಡಲಿಲ್ಲ ಅಂದ್ರೆ ಬೀದಿ ಲೈಟು ಮತ್ತು ವಾಟರ್ ಸಪ್ಲೈ ಬಂದ್ ಮಾಡಿ ನಾವು ಮುಂದಿನ ಉಗ್ರವಾದ ಹೋರಾಟಕ್ಕೆ ಹಮ್ಮಿಕೊಳ್ಬೇಕಂತ ನಮ್ಮಲ್ಲಿ ಸಾರ್ವಜನಿಕರಲ್ಲಿ ನಮ್ಮನ್ನು ಇದು ಮಾಡ್ಕೋಬೇಕಂತ ವಿನಂತಿಸ್ತೇವೆ. ನಿಮ್ಮ ಹೆಸರು? ಚಂದ್ರು ಬಿದಿರಿ ಅಂತೇಳಿ. ಚಪ್ಪ ಮಾಳಿಗೆ ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನೆ ಸಂಚಾಲಕರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಪೌರಸೇವಾ ನೌಕರರು ರಾಜ್ಯಾದ್ಯಂತ ಇವತ್ತು ಒಂದು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಪೂರ್ಣ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಸಂಪೂರ್ಣ ಬೆಂಬಲ ಇದೆ. ಅದೇ ರೀತಿಯಾಗಿ ಅವ್ರು ಏನು 18 ಬೇಡಿಕೆಗಳದವು ಒಟ್ಟು ಬೇಡಿಕೆಗಳು ಮಾಡಬೇಕು. ಮಾನ್ಯ ಸಿದ್ದರಾಮಯ್ಯವರು ಇದನ್ನು ಮಾಡ್ತಾನೆ ಅಂಥೇಳಿ ಮೊನ್ನೆ ಒಂದು ಸಮಾವೇಶದಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆಯು ಅಷ್ಟೇ ಮಾಡಿದ್ರೆ ಇನ್ನು ಉಳಿದಂಥವು ಯಾವುವು ಮಾಡಲಿಲ್ಲ. ಲೋಡರ್ಸ್ ಆಗಲಿ, ಆಮ್ಯಾಗ ಮತ್ತು ದಿನಗೂಲಿಯರಾಗಿರ್ಬೋದು, ಮತ್ತೆಲ್ಲರಿಗೂ ಕೂಡ ಸರ್ಕಾರದ ಏನು ಸವಲತ್ತುಗಳು ಬರ್ತವೆ ಎಲ್ಲನೂ ಕೂಡ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೀವಿ. ಮಾಡದೇ ಇದ್ದಂದರೆ ನಾವು ಇನ್ನು ಮುಂದೆ ಎಲ್ಲ ಪ್ರಗತಿಪರ ಸಂಘಟನೆಗಳ ಸಂಪೂರ್ಣ ಇವರಿಗೆ ಸಪೋರ್ಟ್ ಮಾಡ್ತೇವೆ ಅನ್ನುವಂಥನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮ್ಮ ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆ ನೌಕರರನ್ನು ರಾಜ್ಯ ಸರ್ಕಾರಿ ನೌಕರರು ಅಂತ ಪರಿಗಣಿಸಬೇಕು ಅನ್ನೋದು ಮೊದಲನೇ ಆದ್ಯತೆ ಆಗಿದೆ. ಎರಡನೇದು ಜ್ಯೋತಿ ಸಂಜೀವಿನಿ, KGID ಸೇರಿದಂತೆ ಸರ್ಕಾರಿ ನೌಕರ ಪಡೆಯುವ ಎಲ್ಲ ಸೌಲಭ್ಯಗಳು ಕೂಡ ನಮ್ಮ ಸ್ಥಳೀಯ ಸಂಸ್ಥೆಗಳ ನೌಕರರಿಗೆ ಸಿಗಬೇಕು ಅನ್ನೋದು ನಮ್ಮದು ಎರಡನೇ ಆದ್ಯತೆ ಆಗಿದೆ. ಇನ್ನು ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ನೀರು ಸರಬರಾಜು ಚಾಲಕರು, ಲೋಡರ್ಸ್ಗಳು, ಕ್ಲೀನರ್ಸ್ಗಳು, ಗಾರ್ಡನರ್ಸ್ಗಳು, ಸ್ಯಾನಿಟರಿ ಸೂಪರ್ವೈಸರ್ಸು ಮತ್ತು UGID ಸಹಾಯಕರು ಸೇರಿದಂತೆ ವಿವಿಧ ವೃಂದದಲ್ಲಿ ಕೆಲಸ ಮಾಡ್ತಿರ್ತಕ್ಕಂತಹ ಹೊರಗುತ್ತಿಗೆ ನೌಕರರಿಗೆ ನೇರ ಪಾವತಿಯಾಗಿ ಅವ್ರಿಗೆ ವೇತನವನ್ನು ಕೊಡಬೇಕು ಅನ್ನೋದು ಕೂಡ ಆದ್ಯತೆ ಆಗಿದೆ. ಈಗ ಎಷ್ಟೈತ್ರಿ ಅವ್ರಿಗೆ ಪೇಮೆಂಟ್? ಎಷ್ಟೈತ್ರಿ ಈಗ ಅವ್ರಿಗೆ 18,000ಕ್ಕಿಂತ ಕಡಿಮೆ ಇದೆ ಸರ್. ಅವ್ರಿಗೆ ಹೊರಗುತ್ತಿಗೆಯಿಂದ ನಾವು ಕೊಡ್ತಾ ಇದ್ದೇವಲ್ಲ, ನಗರಸಭೆ ಸ್ಥಳೀಯ ಸಂಸ್ಥೆ ನಿಧಿಯಿಂದ ಕೊಡ್ತಾ ಇದ್ದೀವಿ. ಅವ್ರಿಗೆ ನೇರ ಪಾವತಿಯಿಂದ ಕೊಡಬೇಕು ಅಂತ ಹೇಳಿ ಅವ್ರಿಗೆ ಎಷ್ಟು ಅಮೌಂಟ್ ಕೊಡಬೇಕು? ಈಗ 18,000 ನಿಗದಿ ಮಾಡ್ಯಾರ ಸರ್ ಅವ್ರ ಬೇಸಿಕ್. ಅವ್ರಿಗೆ ಮತ್ತೆ PF ESI ಎಲ್ಲ ಸೇರಿದರೆ 25,000 ಮೇಲೆ ಆಗ್ತದೆ ಸರ್. ಆ ರೀತಿ ಅವ್ರಿಗೆ ವೇತನ ಕೊಡಬೇಕು ಅಂತ ಹೇಳಿ. ಮತ್ತು ದಿನಗೂಲಿ ನೌಕರರು ಇದ್ದಾರೆ, ಅವ್ರಿಗೂ ಮತ್ತು ಕ್ಷೇಮಾಭಿವೃದ್ಧಿ ಕೆಲಸ ಮಾಡೋ ಅಂಥವ್ರು ಇದ್ದಾರೆ. ಸಮಾನ ಕೆಲಸಕ್ಕೆ ಸಮಾನ ವೇತನ ಮಾಡೋರು ಇದ್ದಾರೆ. ಅವ್ರನ್ನ ಖಾಯಂ ಮಾಡಬೇಕು ಅಂತೇಳಿ ಅವ್ರು ಸುಮಾರು 20 ವರ್ಷದಿಂದನೂ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ನಗರ ಸ್ಥಳೀಯ ಸಂಸ್ಥೆಯಲ್ಲಿ. ಅವ್ರನ್ನ ಖಾಯಂ ಮಾಡಬೇಕು ಅನ್ನೋದು ಕೂಡ ನಮ್ಮದೊಂದು ಬೇಡಿಕೆ ಆಗಿದೆ. ಇನ್ನು ಈಗ ವಿಶೇಷ ನೇಮಕಾತಿ ಪೌರ ಕಾರ್ಮಿಕರಿಗೂ ಕೂಡ SFCಯಿಂದ ಸ್ಯಾಲ್ರಿ ಕೊಡ್ತಾ ಇದ್ರು. ಈಗ ಅದನ್ನು ಬಂದ್ ಮಾಡಿ ಅವ್ರಿಗೂ ಕೂಡ ನಗರಸಭೆ ನಿಧಿಯಿಂದ ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೂ SFC ನಿಧಿಯೊಳಗಿನ ಸ್ಯಾಲ್ರಿಗೆ ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ SFC ಮುಕ್ತ ನಿಧಿಯಿಂದ ವೇತನ ನೀಡಬೇಕು ಅಂತ ಹೇಳಿ ಇದು ನಮ್ಮೆಲ್ಲ ಬೇಡಿಕೆ. ನಿಮ್ಮ ಹೆಸರು? ಧನ್ಯವಾದ. ಶೋಭಾ ಉದ್ದಿಗಟ್ಟಿ.